ಏ ಪಾಪ ಹಾಂ ಏನು ಸುಮ್ಮನೆ ದೇಕೆಂಡು ಎಲ್ಲಿಗೆ ಹೋಗ್ತೀಯ ಹೊರಗೆ ಬಂದ್ಬಿಡ್ತೀಯಲ್ಲ ಹಾಂ ಏಯ್ ಅಲ್ಲಿ ನೋಡು ಬೋಬೋ ಬತ್ತೈತೆ ಮಿಯ ಬಂದ್ಬಿಡುತ್ತೆ ನೋಡು ಮಿಯ ಬರುತ್ತೆ ಹಂಗೆ ಹೋಗ್ಬಾರ್ದಪ್ಪೋ ಹಂಗೆ ಹೋಗ್ಬಾರ್ದಪ್ಪ ನೀನು ಏ ಕಳ್ಳ. ಅಯ್ಯೋ ಮೊದ್ಲಂತರ ವಾಸಿ ಆಗಿತ್ತು ಕಣಪ್ಪ. ಇವಾಗಂತೂ ನಿನ್ನ ಮಗನ ನನ್ನ ಕೈಲಿ ಹಿಡಿಯೋಕ್ಕಾಗಲ್ಲ. ಸುಮ್ಮನೆ ದೇಕೊಂಡು ಹೊರಕ್ಕೆ ಬಂದ್ಬಿಡ್ತಾನೆ. ನೀನು ಇದ್ದಾಗೆಲ್ಲ ಕೆಲಸ ಮಾಡ್ಕೊಂಡಿದ್ದೇನೆ ನಾನು. ಅವ್ರ ಅತ್ತಿಗೆರು ಕರ್ಕೊಂಡು ಹೋಗ್ರಿ ಅಂದರೆ ಅವ್ರಿಗೂ ಅವ್ರ ಅಣ್ಣರು ಹೋಗೋದು ತಗಾದಿ ಕೆಲಸ ಮಾಡೋಕೆ ಹೋಗ್ತಾರೆ. ಬೇಗ ಅವ್ರದ್ದು ಅರ್ಜೆಂಟು ಬೆಳಗ್ಗೆ ಟೈಮ್ನಾಗ ಅವ್ರದ್ದು. ಅಯ್ಯೋ ನನಗೂ ಹೋಗತ್ಲಾಗಿ ಇವ್ನು ಹಿಡ್ಕೊಂಡು ಮಾಡೋಕ್ಕೇ ಆಗಲ್ಲ. ಮುಂದಿದ್ರೆ ಸುಮ್ಮನೆ ಕುಕ್ಕಂತಾನೆ, ಇಲ್ಲ ಅಂದರೆ ದೇಕೊಂಡು ಹೋಗಿ ಅದು ಇದು ಎಳ್ದು ಬಿಡ್ತಾನಲ್ವಿ. ಹಂಗೆ ಮತ್ತೆ ಹುಡುಗರು ದಡ್ಡವಾದಂಗೆಲ್ಲ ಬೊಲ್ತಿಟ್ಕೆ ಹಿಡಿಯೋಕ್ಕಾಗಲ್ಲ. ಇವನು ಇವತ್ತು ದೇಕತ್ ಕಲ್ತವನಲ್ಲ, ಅದಕ್ಕೆ ಸುಮ್ಮನೆ ಹೋಗ್ಬಿಡ್ತಾನೆ, ಹಿಡಿಯೋಕ್ಕಾಗಲ್ಲ. ಹೋಗಿ ನನಗಂತೂ ಏನೇನು ಕೆಲಸ ಮಾಡ್ಕೊಂಬಕ್ಕಾಗಲ್ಲ. ಸುಮ್ಕಿರು ಒಂದು 2 ದಿನ ದಡ್ಡನಾಗತ್ತಕ್ಕ ನಾ ಹಿಂಗೇನು ನಾನು ಬರತ್ತಕ್ಕ ಯಾವ ಬದುಕೊಂಡು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಒಟ್ಟು ಒಲೆ ಮುಂದಕ್ಕೆಲ್ಲ ಕುಂಡ್ರಿಸ್ಕೊಂಬೋದು ಅದು ಮಾಡಬೇಡ. ಒಟ್ಟು ಬಿಸಿ ಪಸಿ ಇರುತ್ತೆ. ಒಟ್ಟು ಪಾತ್ರೆ ಇಳಿಸಿರ್ತೀಯ ಕೆಳಕ್ಕೆ. ಒಟ್ಟು ಎಲ್ಲ ಸವಾಸ ಆಮೇಲೆ ಯಾತನ ಬಂದು ಸುಡೋದನ್ನ ಎಳ್ಕೊಂಡವನು. ಎಳೆ ಸರ್ಮ ಬೇರೆನಿ ಯಾಕೆ ಬೇಕು ಸುಡೋದು ಪಡೋದೆಲ್ಲನೂ ಎಳ್ಕೊಂಡವನು. ದೂರ ಇಕ್ಕಿ ನೀನು ಬೈವಾಗಿ ಇಕ್ಕಬೇಕು. ಹಂಗೆ ತಿರ್ಗಾ ಒಟ್ಟು ಮಾಡಕ್ಕೆ ಹೋಗ್ಬಿಡಮ್ಮ ನೀನು. ಔಷಧಿಗೆ ಏನು 1 ಗಂಟೆ ಲೇಟ್ ಆಗಲಿ ಮಾಡ್ಕೊಳಮ್ಮ ನೀನು. ನಮಗೇನೇನು ಬೇರೆ ಯಾರೂ ಇಲ್ಲ, ಇಬ್ಬರಳು ನಾವು. ತಿರ ಒಂದು 1 ಗಂಟೆ ಲೇಟ್ ಆಗ್ಲೇಳು ತಿರಾನ್. ಆಮೇಲೆ ಮಾಡೋಕ್ಕಾಗತ್ತಿಲ್ಲ ಅಂದ್ರೆ ಮನ್ಗುಸಿ ಮಾಡ್ಕ್ಯ ನೀನು. ನೋಡಿ ಹೇಳಿರ್ತೀನಿ. ಆಮೇಲೆ ಆ ಹುಡ್ಗುಂತಾಗಿ ನೀನು ಸುಡೋದು ಪಡೋದು ಇಕ್ಕೊಂಡು ಆಮೇಲೆ ತಗದಂಗೆ ಮಾಡಬೇಡ. ಏನು ನಾನು ಹೇಳಿರ್ತೀನಿ 1 ಗಂಟೆ ಲೇಟ್ ಆಗ್ಲೇಳು ತೀಡ್ಕೆ ನೀವು ಒಂದಿಟ್ಟು ಬಂದು ಅದು ಇದ್ರ ಅಪ್ಪನ ಎಳ್ದು ಬಿಡ್ತಾನೆ ಅದಕ್ಕಾಗಿನ. ನೋಡಲಿ ಆರೆ ಟಗರಣ ಬಂತು ಅಂತ ಹೇಳಿ ಟಗರಣ ನೋಡಿ ಅಂತ ಹೇಳ್ತಾ ಇದ್ದಾನೆ. ನೋಡು ಹೆಂಗ್ ಗುರ್ತಿಕ್ಕಣವನೇ. ಅಣ್ಣನಂತೂ ಹಂಗೇನೆ ಬರೋಕ್ಕಿಲ್ಲ, ಹೆಂಗ್ ಕಿರಿಯಾಡ್ತಾನೆ ಹಂಗೆ ನೋಡಿ. ಕುಚಿಕೋ ಏನಪ್ಪ ಮಗುನ ಆಟ ಆಡಿಸ್ತಾ ಇದೆಯಾ? ಹೆಂಗೆ ನೋಡ್ತಾನೆ ಹಿಂಗೆ ಜಿಂಬೆ. ನೋಡಮ್ಮ ನಾನು ನೋಡಿ ಹೆಂಗೆ ನಗ್ತಾನೆ ನೋಡಿ ನಿನ್ನ ಮಗ. ಯಾಕ ನೋಡಿ ನಗದು? ಬೋಲ್ತಿಡ್ಗೆ ಕಾಣಲ್ಲ. ನೋಡಿ ಮಾಮ ಅಂತೇಳಿ ನೀನು ಬಂದ್ರೆ ನೋಗ್ತಾನೆ ನೋಡಿ. ಮಾಮ ಅಂತ ಹೇಳಿ ಹೆಂಗೆ ಗುರ್ತಿಕ್ಕೇಣವ್ ನಿನ್ನ ಬೋಲ್ ಚೆನ್ನಾಗಿ ಗುರ್ತಿಕ್ಕೇಣವ್ನಿ. ಹೆಂಗೆ ಜಿಂಬೆ ಏನು ಮಾಡ್ತಾ ಇದ್ಯಾ? ಏನಿಲ್ಲ ಕಣೆ, ಹಿಂಗೇನೆ ಪಾಪನ ಆಟ ಆಡಿಸ್ತಿದ್ದೆ. ಏನು ಮಾಡ್ತಿತ್ತು ಶ್ರೀದೇವಿ ಅದಕ್ಕೆ ಬರಲೇ ಇಲ್ಲ ಈ ಕಡೆ. ಇತ್ತಪ್ಪ ಅವಕ್ಕ ಇನ್ನೇನು ಮಾಡುತ್ತೆ ಹೇಳು, ಐತೆ ಮನೇಲಿ. ನಾನು ಸುಮ್ಮನೆ ಬಂದೆ ಈ ಕಡೆ. ಏನು ಮಾಡೋದು? ಏನು ಸ್ಟೈಲ್ ಮೇಡಮರು? ವೇದಣ್ಣ ನೋಡು, ನನ್ನ ಸ್ಟೈಲ್ ಮೇಡಮರ್ ಅಂತ ಅನ್ಬೇಡ. ನನ್ನ ಯಾಕೆ ಹಂಗೆ ಹೇಳ್ತಾ ಇದೀಯಾ ನೀನು? ಸ್ಟೈಲ್ ಮೇಡಮ್ ಅಂತ ಹೇಳ್ತಾ ಇದೀಯಾ? ಹಂಗೆ ಅವಣ್ಣ ಸ್ವಲ್ಪ ಯಾರನ್ನ ತಂಗೆ ಮಾತಾಡ್ಸೋದು. ಬಿಡು, ನೀನು ಸ್ವಲ್ಪ ಸ್ಟೈಲ್ ಆಗಿರ್ತೀಯಲ್ಲ ಅದಕ್ಕೆ. ಅಲ್ಲ ಗಿರ್ಜಿ ಮೇಲೆ ಏನೋ ಹೇಳೋದಕ್ಕಂತ ಬಂದೆ. ಮಕ್ಕಳನ್ನ ಅಕ್ಕನ ಕೈ ಕೊಡ್ಬೇಡ, ಶ್ರೀದೇವಿ ಅಕ್ಕನ ಕೈಗೆ. ಆ ಅಕ್ಕಗೆ ಮಕ್ಕಳಾಗಿಲ್ಲ. ಮಕ್ಕಳಾಗ್ದಿಲ್ದರ ಕೈಲೇ ಮಕ್ಳಿನ ಕೈ ಕೊಡಬಾರ್ದು. ಅದಕ್ಕೆ ಕೊಡೋಕೆ ಹೋಗ್ಬೇಡ ನೀನು ಅಕ್ಕನ ಕೈಗೆ. ಅದಕ್ಕೆ ಹೇಳೋದಕ್ಕಂತ ಬಂದೆ. ಇಷ್ಟು ದಿವಸ ಆಗೈತೆ ಅಕ್ಕನಿಗೆ ಇನ್ನೂ ಮಕ್ಕಳಾಗಿಲ್ವಲ್ಲ, ಅದಕ್ಕೆ ಕೊಡಬೇಡ. ಹಂಗೇನಿಲ್ಲ ಕಣೆ, ಮಕ್ಕಳಾಗಿಲ್ಲ ಅಂತ ಹೇಳಿ ಎತ್ಕೋಬಾರ್ದು ಅಂತ ಏನಿಲ್ಲ. ಬಿಡು, ಆಗ್ತಾವೆ ಇವತ್ತಲ್ಲ ನಾಳೆ. ಅವತ್ತಿಗೆ ಅದೇ ಚಿಂತೆ, ಅದೇ ಕೊರ್ಗು. ಸುಮ್ಮನಿರು, ಹಂಗೆ ಅನ್ಬೇಡ ನೀನು ಪದೇನ. ಆ ರೀತಿ ಎಲ್ಲ ಮಾತಾಡಬಾರ್ದು. ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ ನೀನು. ಅಲ್ಲ, ಆ ರೀತಿ ಮಾತಾಡಿದ್ರೆ ಯಾರನ್ನ ಏನಂತಾರೆ? ಆ ರೀತಿ ಮಾತಾಡಬೇಡ ನೀನು. ಆ ರೀತಿ ಎಲ್ಲ ಹೇಳ್ಬೇಡ ನೀನು. ಅಲ್ಲ, ಹೇಳಿದ್ದು ಮಕ್ಕಳಾಗಿಲ್ದವ್ರ ಕೈಗೆ ಮಕ್ಳು ಕೊಡಬಾರ್ದು, ಹುಷಾರು ತಪ್ತಾರೆ ಅಂತ. ಅವ್ರಿಗೆ ಮಕ್ಕಳಾಗಿಲ್ವಲ್ಲ, ಮಕ್ಳನ್ನ ಹೆಂಗೆ ನೋಡ್ಕೋಬೇಕು ಏನು ಅಂತ ಅವ್ರಿಗೇನು ಅನುಭವ ಇರೋದಿಲ್ಲ. ಅದಕ್ಕೇನೆ ಚೆನ್ನಾಗಿದ್ದಾನೆ ನಿಮ್ಮ ಮಗ ವೈಭವು, ಅದಕ್ಕೇನೆ ಕೊಡೋಕೆ ಹೋಗ್ಬೇಡ ಅಂತ ಗಿರ್ಜಿಂಬೆ. ಅಯ್ಯೋ ಹಂಗೇನಿಲ್ಲ, ಸುಮ್ಮನಿರು. ಮಕ್ಕಳಾಗ್ದಿಲ್ದಾರ ಕೈಗೆ ಮಕ್ಳು ಕೊಡಬಾರ್ದು, ಹುಷಾರು ತಪ್ತಾರೆ ಅದೆಲ್ಲ ಏನಿಲ್ಲ. ನಾವು ಅಂದ್ಕೊಂಡಿರೋದು ಅಷ್ಟೇ. ಆ ರೀತಿ ಎಲ್ಲ ಏನೂ ಇಲ್ಲ. ನೀನು ಆ ರೀತಿ ಮಾತಾಡಬೇಡ ಕಣೆ. ನಿಜ, ನೀನು ಆ ರೀತಿ ಮಾತಾಡಬೇಡ ನೋಡು. ಅದಕ್ಕೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಹಂಗೇನಲ್ಲಿಲ್ಲ. ಇವತ್ತೆಲ್ಲ ನಾಳೆ ಆಗ್ತವೆ. ನಮ್ಮ ಅಕ್ಕೆ ನಮ್ಮ ವೈಭವನ ಎಷ್ಟು ಚೆನ್ನಾಗಿ ಸಾಕೈತೆ ಗೊತ್ತಾ? ನಮ್ಮ ಅಕ್ಕೆನೇ ಸಾಕಿರೋದು. ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಬಂದ. ಅದಕ್ಕೇನೆ ನೀರು ಒಯ್ಯೋದಾಗಲಿ, ಪ್ರತಿಯೊಂದು ಪೌಡ್ರ್ ಹಾಕೋದಿಂದ ಆಗಲಿ. ನಾನು ಏನೋ ಹಾಲೊಂದು ಕುಡಿಸಿದ್ದೆ ಅಷ್ಟೇ ನೋಡಪ್ಪ. ಹಾಲೊಂದು ಕುಡಿಸಿ ಕೊಟ್ಬಿಡ್ತಿದ್ದೆ ಅವತ್ತಿಗೆ ಕೈಗೆ. ಅವತ್ತಿಗೆ ಎತ್ಕೊತಿತ್ತು, ಅವತ್ತಿಗೆ ತೆಗಿಸ್ತಾಯಿತ್ತು, ಅವತ್ತಿಗೆ ತೂಗ್ತಾಯಿತ್ತು. ಸ್ನಾನ ಮಾಡಿಸೋದು, ಪ್ರತಿಯೊಂದು ಬಟ್ಟೆ ಚೇಂಜ್ ಮಾಡೋದಾಗಲಿ, ಪ್ರತಿಯೊಂದು ಅವತ್ತಿಗೆ ನೋಡ್ಕೊಂಡಿರೋದು ಗೊತ್ತಾ? ಆ ರೀತಿ ಎಲ್ಲ ಮಾತಾಡಬೇಡ. ಆ ರೀತಿ ಮಾತಾಡಿದ್ರೆ ಅವತ್ತಿಗೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಹಂಗೆಲ್ಲ ಮಾತಾಡಬಾರ್ದು. ಸ್ಟೈಲ್ ಹುಡುಗಿಗೆ ಗೊತ್ತಾಗಲ್ಲ. ಸ್ಟೈಲ್ ಹುಡುಗಿ ನಿನಗೆ ಗೊತ್ತಾಗಲ್ಲ, ಏನಿಲ್ಲ. ಪ್ರಕಾರ ಮಾತಾಡ್ತೀಯ. ಮಕ್ಳಾಗ್ದಿಲ್ದ ಮಕ್ಳು ನಿಂತ್ಕೋಬಾರ್ದು ಹಂಗಾರಿ. ಸುಮ್ಕಿರತ್ತ. ಸ್ಟೈಲ್ ಹುಡುಗಿ ನೀನು ಬರೀ ಸ್ಟೈಲ್ ಮಾಡೋದು ಅಷ್ಟೇನೆ. ನೀನು ಸ್ಟೈಲ್ ಹುಡುಗಿ. ಈ ವೇದಣ್ಣ ನೋಡಿ ಹೆಂಗ್ ಮಾತಾಡುತ್ತೆ. ನೀನು ಹಂಗೆ ಅನ್ಬೇಡ ಕಣಣ್ಣ, ನನ್ನ ಸ್ಟೈಲ್ ಹುಡುಗಿ ಅಂತ ಹೇಳಿ ಯಾಕೆ ಹಂಗೆ ಕರಿತೀಯ? ಹಂಗಂದ್ರೆ ನನಗೆ ಬೇಜಾರಾಗುತ್ತೆ. ಆ ರೀತಿ ಎಲ್ಲ ಕರಿಬೇಡ ನೀನು. ನಾನು ಯಾಕೆ ಆ ರೀತಿ ಕರಿತೀಯ ಸ್ಟೈಲ್ ಹುಡುಗಿ ಅಂತ ಹೇಳಿ? ಮತ್ತೆ
ಸುಮ್ಮನೆ ತಿಳಿಯಲ್ಲ ಬಳಿಯಲ್ಲ ತಿಕ್ಕ ತಿಳಿಯಲ್ಲ ಮಕ್ಕ ತಿಳಿಯಲ್ಲ ಸುಮ್ಮನೆ ಮಾತಾಡಬಾರ್ದು ಮಕ್ಳಾಗ್ದಿಲ್ದಾರ ಮಕ್ಕಳನ್ನ ಎತ್ಕೋಬಾರ್ದು ಅಂತ ಅಂದ್ರಿ ಏಯ್ ಗುಂಡ ನೋಡೋ ಹೆಂಗೆ ಹೇಳುತ್ತೆ ಸ್ಟೈಲ್ ಹುಡುಗಿ ಪಾಪ ಒಕ್ಕೈಸ್ರಿ ದೇವಕ್ಕಾಗಿ ಆಗ್ತಾ ಸುಮ್ಕಿರು ನಾನು ಹೇಳ್ತಾ ಇದ್ನಲ್ಲ ಆಗ್ತವೆ ಗುಡಿಯಾಗೆ ಮೊನ್ನೆ ಹೂವು ಕೇಳೋಕೆ ಬಂದಿತ್ತು ದೇವರು ಬಾಲ್ಗಡಿಗೆ ಹೂವು ಕೊಟ್ಟೈತಿ ಆಗ್ತವೆ ಅಂತ ಹೇಳಿ ಈ ವರ್ಷದೊಳಗೆ ಆಗ್ತವೆ ಅಂತ ಹೂವು ಕೊಟ್ಟೈತಿ ಆಗ್ತವೆ ನೀನು ಸುಮ್ಮನೆ ಇರಬೇಕು ನಾನು ದೇವ್ರದಾಗ ಹೂವು ಕೇಳಿಸ್ಕೊಟ್ಟಿದ್ನಿ ಬಂದಿತ್ತು ದೇವ್ರ ಗುಡಿಯಕ್ಕೆ ನಾನು ಕೇಳಿದ್ದೆ ಆಗ್ತಾ ಸುಮ್ಕಿರಕ್ಕ ಅಂತ ಹೇಳಿದ್ನಿ ದೇವ್ರ ಮುಂದೆ ಕಣ್ಣೀರು ಆಗ್ತಿತ್ತು ನನಗೆ ಮಕ್ಕಳಿಲ್ಲ ಅಂತ ಹೇಳಿ ಸರಿ ಆಯ್ತು ಬಿಡು ಅಯ್ಯೋ ಏನು ಮಾತಾಡ್ತೀವಿ ವೇದಣ್ಣ ನೀನಂತ ಹಿಂಗೆ ಮಾತಾಡ್ತೀಯ ಗೊತ್ತಾ ಸ್ವಲ್ಪ ಅನುಭವ ಸಾಲದು ವೇದಣ್ಣ ಇವಳಿಗೆ ಸ್ವಲ್ಪ ಸ್ಟೈಲ್ ಜಾಸ್ತಿ ಅದಕ್ಕೇನೆ ಹಿಂಗೆ ಮಾತಾಡ್ತಾಳೆ ಎಷ್ಟು ಹೇಳಿದ್ರು ಗೊತ್ತಾಗೋದಿಲ್ಲ ಈ ಹುಡುಗಿಗೆ ಪಾಪ ಅದಕ್ಕಿನ್ನು ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಮಾತಾಡುತ್ತಲ್ಲ ಅಕ್ಕನಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರಾಗುತ್ತೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರ ಮಾಡ್ಕೊಂತಾರೆ ಮಕ್ಳಿಲ್ದವ್ರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ ಮಕ್ಕಳಿಲ್ಲ ಅಂತ ಅಂದವ್ರಿಗೆ ಎಷ್ಟು ಜನ ಹೆಂಗೆ ಆಡ್ಕೊಂತಾರೆ ಹೆಂಗೆ ಅಂತಾರೆ ಎಲ್ಲೋದ್ರೂ ಮಕ್ಳೆಷ್ಟು ಅಂತಾರೆ ಹಂಗೆ ಕೇಳ್ದಷ್ಟು ಅವ್ರ ಮಕ್ಳಿಲ್ದವ್ರಿಗೆ ಎಷ್ಟು ಬೇಜಾರಾಗುತ್ತೆ ನಿಜ ಆ ಅಕ್ಕಂಗೆ ಏನಾದರೂ ಈ ವಿಷಯ ಗೊತ್ತಾಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ ಹುಡುಗಿ ಇನ್ನೊಂದ್ಸತಿ ಆ ಮಾತು ಆಡಬೇಡ ಅಂತ ಹೇಳು ಹುಡುಗಿಗೆ ಆ ಅಕ್ಕ ಪಾಪ ಒಳ್ಳೆ ಗುಡಿಯಕ್ಕೆ ಬಂದಿತ್ತೆ ನಮ್ಮ ಅತ್ತಿಗೆ ಬಂದಿತ್ತಾ ಶನಿವಾರ ದಿನ ನಾನು ಹೋಗಿದ್ದೆ ಅದಕ್ಕೇನೆ ಹೂವು ಕೇಳಬೇಕು ಅಂತು ಕೇಳ್ಕೊಡಪ್ಪ ವೇದ್ವಂತು ನಾನು ಕೊಡಪ್ಪ ಏನಾನ ಈ ವರ್ಷದೊಳಗೆ ಆಗ್ತವೆ ಮಂಗಿದ್ರು ಬಲ್ಗಡಿ ಕೊಡು ಇಲ್ಲ ಇನ್ನೂ ದೂರ್ಲುಪಲ್ಲ ಐತಿ ಇನ್ನೊಂದು 2 ದಿನ ಸುಮ್ಕಿರೋ ಅಂಬೋದಾದ್ರೆ ಎಡಗೆ ಹೊಟ್ಟೆ ಕೊಡು ಇಲ್ಲ ಆಗಲ್ಲ ನಿನ್ನ ಮಕ್ಳ ಬಗ್ಗೆ ಆಸೆ ಇಕ್ಕೇ ಬೇಡ ಅಂಬೋದಾದ್ರೆ ಎಡಗಡಿ ಕೊಡು ಅಂತ ಹೇಳಿ ನಾನೀಗ ಕೇಳ್ಕೊಟ್ಟೆ ಬಲ್ಗಡಿ ತೆಗ್ದು ಬಿಸಿಕ್ಬಿಡ್ತು ಅಸ್ತದಾಗ್ಳದೆ ಕೊಟ್ಬಿಡ್ತು ಅಸ್ತದಾಗ್ಳದೇನೆ ಆಗ್ತವೆ ಅಂತ ಕೊಟ್ಬಿಡ್ತು ನಾನು 3 ಮಾತು ಕೇಳಿದೆ ಇನ್ನೂ ದೂರ್ಲುಪಲ್ಲ ಐತೆ ಹಾಗೆ ಆಗ್ತವೆ ಅಂಬೋದಾದ್ರೆ ಹೊಟ್ಟೆ ಕೊಡು ಆಗಲ್ಲ ಮಕ್ಳ ಬಗ್ಗೆ ಬೆಟ್ಟಾಕ್ಬಿಡು ನೀನು ಬೇಕಾದ್ರೆ ಯಾವ್ದಾರ ತಂದು ಸಾಕ್ಯ ಮಕ್ಳು ನಿನ್ಗೆ ಆಗಲ್ಲ ನಿನ್ನ ಮಕ್ಳ ಪಾಲ ಇಲ್ಲ ಅಂಬೋದಾದ್ರೆ ಎಡಗಡಿ ಕೊಡು ಕಡಕಂದಿತ್ವಾಗ ನೀನು ಕೊಟ್ಬಿಡ್ಬೇಕು ಅದು ಏನಾಯ್ತು ಅದನ್ನ ಅಂತ ನಾನು ಕೇಳ್ಬಿಟ್ಟೆ ಅಸ್ತದಾಗ್ಳದ್ ಕೊಡ್ತು ಅನ್ಬೇಡ ಹಿಂಗೆ ಕೊಡಲಿಲ್ಲ ಹಾಗೆ ಆಗ್ತವೆ ನಾನು ಆಶೀರ್ವಾದ ಮಾಡ್ತೀನಿ ಅಂತ ಬಲ್ಗಡಿ ತೆಗ್ದು ಜಾಸ್ತಿ ಬಿಡ್ತು 3 ಹೂವು ಪಳ ಉದ್ರುಬಿಟ್ಟು ಆಗ್ತವೆ ಈ ವರ್ಷದೊಳಗೆ ಆಗ್ತವೆ ನಾನು ಹೇಳ್ತನಲ್ಲ ಹಾಗೆ ಆಗ್ತವೆ ದೇವ್ರು ಹೂವು ಕೊಟ್ಟೈತೆ ಅಂದ್ರೆ ಪಕ್ಕ ಆಗ್ತವೆ ದೇವರು ಅಷ್ಟು ಸುಲಭವಾಗಿ ಹೂವು ಕೊಡಲ್ಲ ನನಗೆ ಹಂಗೇನೆ ಮಕ್ಳು ಆಗ್ತವೆ ಇಲ್ವೋ ಅಂತ ಹೇಳಿ ಎಲ್ಲ ಜನ ಹಂಗೆ ಅಂಬಾರ ಆಗಲ್ಲ ಅಂತ ಅವಾಗ ಬೇರೆ ಒಂದು ಸತಿ ಇವಳಿಗೆ ಹೊಟ್ಟೆ ನೋವು ಬಂದಂಗಾಗಿತ್ತಾ ಯಾಕೆ ಹುಷಾರಿಲ್ದಂಗಾಗಿತ್ತಾ ನಾನು ಅದಕ್ಕೆ ಹೋಗಿ ಕೇಳಿದ್ದೆ ಮಕ್ಳು ಆಗ್ತಾವ ಇಲ್ವಾ ನಮಗೆ ಮಕ್ಳು ಫಲ ಆಗ್ತಾವ ಇಲ್ವಾ ಅಂತ ಬಲ್ಗಡಿ ಕೊಟ್ಟಿತ್ತು ಆಗ್ತವೆ ಅಂತ ನೋಡು ಹಂಗೆ ಆಯ್ತು ದೇವರು ಇದ್ದಾನೆ ದೇವ್ರು ಇಲ್ಲ ಅಂತಂದ್ರೆ ಆಗಲ್ಲ ಕಣಪ್ಪ ದೇವ್ರಿದ್ರೆ ಪಾಪ ಎಲ್ಲನ ದೇವರಿಂದಲೇ ಎಲ್ಲ ಅಲ್ಲಾಡೋದು ಮನುಷ್ಯರಿಂದ ಅಲ್ಲಾಡೋದಾಗಿದ್ರೆ ಮನುಷ್ಯರಿಂದ ಇನ್ನೂ ಹಿಡಿಯೋಕ್ಕಾಗ್ತಿರಿ ಪರಮಾತ್ಮ ಕೈಯಾಗಿರೋದು ಎಲ್ಲನ ಕೊಡೋದು ತಾಮೋದು ಯಾರಿಗೇನು ಕೊಡಬೇಕು ಯಾರಿಗೇನು ಕೊಡಬಾರ್ದು ಎಲ್ಲ ನಿರ್ಧಾರ ಮಾಡೋದು ಅವನು ಗೊತ್ತೈತೆ ಅವನಿಗೆ ಯಾರಿಗೇನು ಕೊಡಬೇಕು ಯಾರ ಹತ್ರ ಏನು ಕಿತ್ಕೋಬೇಕು ಯಾರಿಗೇನು ನೋವು ಕೊಡಬೇಕು ಯಾರನ್ನ ಹೆಂಗೆ ಆರಾಮಾಗಿ ಇಕ್ಕೋಬೇಕು ಎಲ್ಲ ಗೊತ್ತೈತೆ ಅವನಿಗೆ ಪರಮಾತ್ಮಗೆ ಎಲ್ಲ ಗೊತ್ತು ಒಂದಿಟ್ಟು ಅನುಭವ ಸಾಲದು ಮಾತಾಡ್ತಾಳೆ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸಣ್ಣ ಹೊತ್ತಿಗೆ ಶ್ರೀದೇವ ಅದಕ್ಕೆ ಮಕ್ಕಳಿಲ್ಲದಕ್ಕೆ ಮಕ್ಕಳಾಗಿಲ್ಲ ಮಕ್ಕಳು ಕೊಡಬೇಡ ಅಂತ ಹೇಳ್ತಾಳೆ ಆದರೆ ಅವತ್ತಿಗೆ ಪಾಪ ನಮ್ಮ ವೈಭವನ ಎಷ್ಟು ಚೆನ್ನಾಗಿ ಸಾಕೈತೆ ಅಂಥವ್ರಿಗೆ ಈ ವಿಷಯ ಕೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಮಕ್ಕಳಿಲ್ಲವ್ರಿಗೆ ಗೊತ್ತು ಮಕ್ಕಳ ಬೆಲೆ ಏನಂತ ಅವ್ರ ಪಾಪ ಎಷ್ಟು ಗೋಳಾಡ್ತಾರೆ ಅದಕ್ಕೆ ದೇವ್ರು ಹೂವು ಕೊಟ್ಟೈತತ್ತೆ ಮಕ್ಳು ಆಗ್ತವೆ ಅಂತ ಹೇಳಿ ಆದ್ರೆ ಸಾಕಾಗೈತೆ ದೇವ್ರ ದಯದಿಂದ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.